ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಈಗಾಗಲೇ 9 ಅಧಿಕಾರಿಗಳ ತಲೆದಂಡ ಆಗಿದೆ. ಅದು ಮತ್ತೆ ಮುಂದುವರೆದಿದೆ. ಮತ್ತೆ 3 ಜೈಲಾಧಿಕಾರಿಗಳ ಅಮಾನತ್ತಾಗಿರುವಂತಹದ್ದು. ಕರ್ತವ್ಯ ಲೋಪದ ಅಡಿ ಒಟ್ಟು 12 ಮಂದಿ ಇಲ್ಲಿಯವರೆಗೂ ಅಮಾನತ್ತಾಗಿದ್ದಾರೆ, ಸಸ್ಪೆಂಡ್ ಆಗಿದ್ದಾರೆ. ಜೈಲರ್ ಪರಮೇಶ್ ನಾಯಕ್, ಅಸಿಸ್ಟೆಂಟ್ ಜೈಲರ್ ಕೆಪಿ ರಾಯ್ಮಾನೆ, ವಾರ್ಡನ್ ಸುದರ್ಶನ್ ಅಮಾನತ್ತು ಮಾಡಿ ಈಗ ಆದೇಶವನ್ನು ಹೊರಡಿಸಿರುವಂತಹದ್ದು ಗೃಹ ಇಲಾಖೆ. ಈ ಮೂಲಕ ಸಸ್ಪೆಂಡ್ ಆದವರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಇದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಮಾಡುವ ರೀತಿಯಲ್ಲಿತ್ತು. ಇದು ಈಗ ರಾಜಕೀಯ ಕೆಸರರ ಚಾಟಕ್ಕೂ ಕೂಡ ವೇದಿಕೆಯಾಗಿದೆ. ಈ ಬೆನ್ನಲ್ಲೇ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಅದಕ್ಕೂ ಮೊದಲು ಮತ್ತೆ 3 ಅಧಿಕಾರಿಗಳ ತಲೆದಂಡ ಆಗಿರುವಂಥದ್ದು. ಮೊದಲು 9 ಮಂದಿಯ ತಲೆದಂಡ ಆಗಿತ್ತು. ಅದರ ಮುಂದುವರೆದ ಭಾಗವಾಗಿ ಮತ್ತೆ 3 ತಲೆದಂಡವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮ ಆಗದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗೆದಷ್ಟು ಬಯಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದ ಅಧಿಕಾರಿಗಳ ವಿಚಾರದಲ್ಲಿ ಮತ್ತಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಫೋಟೋ ವೈರಲ್ ಬೆನ್ನಲ್ಲೇ ಡ್ಯಾಮೇಜ್ ಕಂಟ್ರೋಲ್ಗೆ ರಾಜ್ಯ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ. ಕರ್ತವ್ಯ ಲೋಪ ಎಸಗಿದವರ ಸ್ಥಳಕ್ಕೆ ಬೇರೆ ಅಧಿಕಾರಿಗಳ ನೇಮಕವಾಗಿದೆ. ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಾಗಿ ಸುರೇಶ್ ಅವರ ನೇಮಕವಾಗಿದೆ. ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಾಗಿ ಶೇಷಮೂರ್ತಿ ಅವರನ್ನು ಅಮಾನತು ಮಾಡಲಾಗಿತ್ತು. ಶೇಷಮೂರ್ತಿ ಅವರ ಜಾಗಕ್ಕೆ ಈಗ ಕೆ ಸುರೇಶ್ ಅವರನ್ನು ನೇಮಕ ಮಾಡಿದೆ ರಾಜ್ಯ ಸರ್ಕಾರ. ಇನ್ನು ಸೋಮಶೇಖರ್ ಅವರ ಸ್ಥಳಕ್ಕೆ ದಿವ್ಯಶ್ರೀ ಅವರನ್ನ ನೇಮಕ ಮಾಡಿರುವಂತಹದ್ದು. ಈ ಮೂಲಕ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ. ಸಹಜವಾಗಿಯೇ ಸಸ್ಪೆಂಡ್ ಆದವರ ಜಾಗಕ್ಕೆ ಒಂದಿಷ್ಟು ಜನರನ್ನ ತಂದು ಕೂರಿಸಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಮೊದಲ ಹಂತದಲ್ಲಿ 9 ಅಧಿಕಾರಿಗಳ ತಲೆದಂಡ ಆಗಿತ್ತು. ಮತ್ತೀಗ 3ರನ್ನ ಅಮಾನತು ಮಾಡಲಾಗಿರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್, ಈವರೆಗೂ ಕೂಡ ಜೈಲಿನ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ ಅದರ ವಿರುದ್ಧ ಎಲ್ಲೋ ಒಂದಿಷ್ಟು ಸರ್ಕಾರ ಜರುಗಿಸ್ತಿದೆ ಅಂತ ಅನ್ನುವ ಎಲ್ಲ ಲಕ್ಷಣಗಳು ಕಂಡು ಬರ್ತಿದೆ. ಇದೀಗ ನಿನ್ನೆ ಹೋಮ್ ಮಿನಿಸ್ಟರ್ ಜೈಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ 9 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಇದೀಗ ಮತ್ತೆ 3 ಕರ್ತವ್ಯ ಲೋಪ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಜೈಲರ್ ಪರಮೇಶ್ ನಾಯಕ್, ಅಸಿಸ್ಟೆಂಟ್ ಜೈಲರ್ ಕೆಪಿ ರಾಯ್ಮಾನೆ ಹಾಗೆ ವಾರ್ಡರ್ ಸುದರ್ಶನ್ ಅವ್ರನ್ನ ಮತ್ತೆ ಇವತ್ತು ಅಮಾನತು ಮಾಡಲಾಗಿದೆ. ಈವರೆಗೂ ಕೂಡ 12 ಮಂದಿಯನ್ನ ಈ ಒಂದು ಪ್ರಕರಣದಲ್ಲಿ ಆಗಿದೆ. ಯಾವಾಗ ದರ್ಶನ್ ರೌಡಿ ಜೊತೆ ಕಾಣಿಸ್ಕೊಂಡಂತಹ ಒಂದು ಫೋಟೋ ವೈರಲ್ ಆಯ್ತು, ಇದೀಗ ಒಂದಷ್ಟು ಸ್ಟ್ರಿಕ್ಟ್ ಆಕ್ಷನ್ ಅನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈಗೊಳ್ಳುವ ಕೆಲಸವನ್ನ ಮಾಡಲಾಗ್ತಿದೆ. ಇದೀಗ ಚೀಫ್ ಜೈಲ್ ಸೂಪರ್ ಜಾಗಕ್ಕೆ ಮತ್ತೆ ಇದೀಗ ದಿವ್ಯಶ್ರೀ ಅವ್ರನ್ನ ನೇಮಕ ಮಾಡುವ ಕೆಲಸ ಕೂಡ ಆಗಿದೆ. ಹೀಗಾಗಿ ಎಲ್ಲೋ ಒಂದಿಷ್ಟು ಬದಲಾವಣೆಗಳಾಗ್ತಿದೆ. ಈ ಬದಲಾವಣೆ ಲೈಫ್ ಲಾಂಗ್ ಉಳಿಯುತ್ತಾ ಅಥವಾ ಕೇವಲ ಕೆಲ ದಿನಗಳಿಗೆ ಅಷ್ಟೇ ಸೀಮಿತವಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ.